ಧನುರಾಶಿ ಕುಟುಂಬದಲ್ಲಿ ಮಾತೆಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದಿದೆ. ಅನಗತ್ಯವಾದಂತಹ ವಿಚಾರಕ್ಕೆ ಜಗಳವಾಗುತ್ತೆ. ನಾನು ಹೇಳಿದೆ ನೀನು ಮಾಡಲಿಲ್ಲ ಅನ್ನುವಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಜಗಳ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಹಿ ಅನುಭವವನ್ನು ನೋಡಬೇಕಾದಂತಹ ದಿವಸ ಇದು. ಅಂದುಕೊಂಡಂತಹ ಕೆಲಸಗಳು ಪೂರ್ಣ ಆಗಬೇಕು ಅನ್ನುವಂತಹ ಒತ್ತಡದಲ್ಲಿರ್ತೀರಿ. ಆದರೆ ಅದು ಗ್ರಹಗತಿಯ ದೃಷ್ಟಿಯಿಂದಲೋ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಸಮಸ್ಯೆಗಳಿಂದಲೋ ಆ ಕೆಲಸ ಪೂರ್ಣ ಆಗದೇ ಇರತಕ್ಕಂತಹದ್ದಾಗುತ್ತೆ. ಆತುರವಾಗಿ ನಿರ್ಧಾರವನ್ನು ಮಾಡಿದ್ದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆದರೆ ಆ ಕ್ಷಣದ ಪ್ರಚೋದನೆ, ಒತ್ತಡ ಹಾಗಿರುತ್ತೆ. ನಾನು ತೀರ್ಮಾನ ತಗೊಳ್ಳದೆ ಹೋಗಿಬಿಟ್ರೆ ಏನೋ ಆಗಿಬಿಡುತ್ತೆ ಅನ್ನುವಂತಹ ಸ್ಥಿತಿಯಲ್ಲಿರ್ತೀರಿ. ಅಂತಹ ದುಡುಕು ಸ್ವಭಾವದ ಆತುರದ ತೀರ್ಮಾನ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹದ್ದು. ಸರ್ಕಾರಿ ನೌಕರರು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸ್ಥಿತಿ ಬರುತ್ತೆ ಅನ್ನುವಂತಹ ವಿಚಾರವನ್ನು ಕೇಳ್ತೀರಿ. ತುಂಬ ಆತಂಕಕ್ಕೆ ಒಳಗಾಗ್ತೀರಿ. ಹತ್ತಿರದ ಸಂಬಂಧಿಕರು ನಿಮ್ಮ ಬಗ್ಗೆ ಬಹಳ ಹಗುರವಾಗಿ ತುಚ್ಛವಾಗಿ ಮಾತಾಡ್ತಾರೆ. ಮಾನಸಿಕವಾಗಿ ಅದು ನಿಮಗೆ ಹಿಂಸೆಯನ್ನು ಕೊಡುವಂಥದ್ದಾಗತ್ತೆ. ಎಲ್ಲ ದೃಷ್ಟಿಯಿಂದ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬುದಾಗಿ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ಓದಿಗೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಅನುಕೂಲತೆಗಳು, ವ್ಯವಸ್ಥೆಗಳು ಬಹಳ ಸುಲಭವಾಗಿ ಆಗ್ತಕ್ಕಂತಹ ದಿವಸ. ಹಿರಿಯರಿಗೆ ಯಾವುದೇ ಕಾರಣಕ್ಕೂ ವಿರುದ್ಧವಾಗಿ ನಡ್ಕೊಳ್ಬೇಡಿ. ದೊಡ್ಡವರ ಮಾತು ನಿಮಗೆ ಒಂದೊಂದು ಸಾರಿ ಇಷ್ಟ ಆಗಲಿಲ್ಲ ಅಂತ ಆದರೂ, ಬಲವಂತವಾಗಿ ಆದರೂ ಅದನ್ನು ಒಪ್ಪಿಕೊಳ್ಳಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ. ಉದ್ಯೋಗಿಗಳಿಗೆ ವ್ಯಾವಹಾರಿಕವಾದಂತಹ ಲಾಭ ಬಹಳ ಮುಖ್ಯವಾಗಿ ಕೈ ಹಿಡಿತಕ್ಕಂತಹದ್ದು. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗುತ್ತೆ. ಯಾವ ರೀತಿಯಲ್ಲಿ ಒಳ್ಳೆಯ ಕೆಲಸಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕೋ ಆ ರೀತಿಯಲ್ಲಿ ಮುಂದುವರೆದರೆ ಅನುಕೂಲ ಇದೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದಾಗಿದೆ. ಇದರ ಜೊತೆಯಲ್ಲಿ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ನೀವು ಮಾಡೋದೇ ಇಲ್ಲ. ಅದರಿಂದ ಇನ್ನಷ್ಟು ಮತ್ತಷ್ಟು ತೊಂದರೆಗಳು ಆಗ್ತಕ್ಕಂತಹದ್ದಿದೆ. ಸ್ನೇಹಿತರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಕೆಲಸದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗತಕ್ಕಂತಹ ಸಹಜವಾದಂತಹ ಸ್ಥಿತಿ ಈ ದಿವಸ ಇರುತ್ತೆ. ಆದರೆ ತಾಳ್ಮೆಯನ್ನು ಪರೀಕ್ಷೆ ಮಾಡಬಹುದು. ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳಕೊಂಡು ಕೆಲಸವನ್ನು ಮಾಡಬೇಡಿ ಅಂತ ಅರ್ಥ. ಹಣ ಗಳಿಸುವ ಭರದಲ್ಲಿ ತಪ್ಪು ದಾರಿಯನ್ನು ಹಿಡಿಯಬಹುದು. ಅದು ಒಳ್ಳೆಯದಲ್ಲ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಲಕ್ಕೆ ಎಲ್ಲ ಅಗೌರವವನ್ನು ತರತಕ್ಕಂಥದ್ದು. ಈ ಕ್ಷಣದವರೆಗೆ ಏನು ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದಿದ್ದೀರೋ ಅದೆಲ್ಲವೂ ಕೂಡ ಅವಮರ್ಯಾದೆ ಆಗ್ತಕ್ಕಂತಹ ಸ್ಥಿತಿಯನ್ನು ತಲುಪ್ತೀರಿ ಅನ್ನುವಂಥದ್ದು. ಹಳೆಯ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ಇರಲಿ. ಈ ದಿವಸ ಉತ್ತಮವಾದಂತಹ ದಿವಸ ಆದರೂ ಕೂಡ ಕೆಲವು ಆಂತರಿಕವಾದಂತಹ ಸಮಸ್ಯೆಗಳು ನಿಮ್ಮನ್ನು ಅಷ್ಟು ಸಂತೋಷವಾಗಿರೋದಕ್ಕೆ ಬಿಡದೇ ಇರತಕ್ಕಂತಹದ್ದು. ಕರ್ತವ್ಯ ಪ್ರಜ್ಞೆ ಬಹಳ ಮುಖ್ಯವಾದಂತಹ ವಿಚಾರ. ನಿಮ್ಮ ಮನಸ್ಸಿನ ಹತೋಟಿ ಕಳ್ಕೊಳ್ಬೋದು. ಮನ ಬಂದಂತೆ ನಡ್ಕೊಳ್ಬೋದು. ಅದು ತಪ್ಪಾದೀತು, ಎಚ್ಚರ ಇರಲಿ. ಹಾಗೆ ಕೆಲವು ಚಟುವಟಿಕೆಗಳಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆಗೆ ವಾಲಬಹುದು. ನಿಮ್ಮ ಕೆಲಸ ಅಲ್ಲ ಅದು, ನಿಮ್ಮ ಗೌರವಕ್ಕೆ ಅದು ಮಾಡುವಂಥದ್ದಾಗಿರೋದಿಲ್ಲ. ಆದರೂ ಮನಸ್ಸು ಆ ಕಡೆಗೆ ನಿಮ್ಮನ್ನು ಎಳಿತಾ ಇದೆ ಅಂತಂದರೆ ಅದು ವಿಧಿಯ ಆಟ ಅಂತ ಹೇಳಬೇಕು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಗ್ರಹಗತಿಯ ದೃಷ್ಟಿಯಿಂದ ನೋಡಿದಾಗ ಬಹಳ ನೆಮ್ಮದಿಯ ದಿವಸ ಇದು. ಆಕಸ್ಮಿಕವಾಗಿ ವಾಹನ ಹಾನಿಗೊಳಗಾಗಬಹುದು. ಅದು ಮಾನಸಿಕವಾಗಿ ಬೇಸರವಾಗುತ್ತೆ. ಅಂದುಕೊಂಡಂತಹ ಕೆಲಸಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂತಹ ಪ್ರಯತ್ನ ಏನಿರುತ್ತೆ ಅದು ಸಾಧ್ಯ ಆಗೋದಿಲ್ಲ. ಎಷ್ಟೋ ಪ್ರಯತ್ನಗಳನ್ನು ಮಾಡ್ತೀರಿ. ಈ ಕೆಲಸವನ್ನು ನಾನು ಎಷ್ಟು ಮೇಲಕ್ಕೆ ಏರಿಸಬೇಕು ಅನ್ನುವಂಥದ್ದು. ಆದರೆ ಆ ಕೆಲಸ ಯಾವ ಕಾರಣಕ್ಕೂ ಕೂಡ
ಕೈಗೂಡದಲೇ ನಿಮಗೆ ಹಿಂಸೆಯನ್ನು ಕೊಡುವಂಥದ್ದಾಗತ್ತೆ. ನಿಮ್ಮ ಹಿಂದಿನ ಯೋಜನೆಗಳು ಏನೇನೆಲ್ಲ ಇತ್ತು ಅದಕ್ಕೆಲ್ಲ ಯಶಸ್ಸು ಸಿಕ್ಕುವಂತಹ ದಿವಸ ಇದು. ಆತ್ಮವಿಶ್ವಾಸ ತುಂಬ ಹೆಚ್ಚಾಗ್ತಕ್ಕಂಥದ್ದು, ಗಟ್ಟಿಯಾಗ್ತಕ್ಕಂತಹ ದಿವಸವಾಗತ್ತೆ. ಸ್ನೇಹಿತರ ಜೊತೆ ಮಾತಾಡುವಾಗ, ಮಂಗಳ ವ್ಯವಹಾರಗಳನ್ನು ಮಾಡುವಾಗ ಜಗಳಗಳಾಗಬಹುದು, ಭಿನ್ನಾಭಿಪ್ರಾಯಗಳು ಬರಬಹುದು, ಅಷ್ಟೇ ಹಿನ್ನಡೆಯನ್ನು ತರುವಂತಹ ಕೆಲಸಗಳು ಕೂಡ ಆಗಬಹುದು. ಸೂಕ್ಷ್ಮವಾಗಿ ಅದೆಲ್ಲವನ್ನು ಗಮನಿಸಿ ಉತ್ತಮವಾದಂತಹ ಕೆಲಸ ಯಾವುದಿದೆ ಆ ಕಡೆ ನಿಮ್ಮ ಮನಸ್ಸು, ನಿಮ್ಮ ಶರೀರ ವಾಲಲಿ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.